ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ ಸ್ಟೂಡೆಂಟ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಕೊಲಿಜೇಟಿವ್ ಪ್ರಾಪರ್ಟೀಸ್ನ ಕಂಟಿನ್ಯೂ ಮಾಡೋಣ. ಈಗಾಗಲೇ ನಾವು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಎಂಬ ಟಾಪಿಕ್ ಬಗ್ಗೆ ಇನ್ ಡೀಟೇಲ್ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಕೊಲಿಜೇಟಿವ್ ಪ್ರಾಪರ್ಟಿ ಈಸ್ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ಗೆ ಕನ್ಸಿಡರ್ ಸಲ್ಯೂಟ್, ಸಾಲ್ವೆಂಟ್, ಸೊಲ್ಯೂಷನ್. ಇಲ್ಲಿ ಸಲ್ಯೂಟ್ ಬಂದ್ಬಿಟ್ಟು ನಾನ್ ವೊಲೆಟೈಲೇ ಇರುತ್ತೆ. ಓಕೆ, ಸಾಲ್ವೆಂಟ್ ಬಂದ್ಬಿಟ್ಟು ವೊಲೆಟೈಲೇ ಇರುತ್ತೆ. ಓಕೆ, ಸೊ ನಾನ್ ವೊಲೆಟೈಲ್ ಅಂದ್ರೆ ಏನಾಗಿರುತ್ತೆ? ಇಟ್ ಈಸ್ ಸಾಲಿಡ್ ಆಗಿರುತ್ತೆ. ವೊಲೆಟೈಲ್ ಅಂದ್ರೆ ಇದೇನಾಗಿರುತ್ತೆ? ಇಟ್ ವಿಲ್ ಬಿ ಲಿಕ್ವಿಡ್ ಆಗಿರುತ್ತೆ ಅಲ್ವಾ? ಈ ತರ ನಾನ್ ವೊಲೆಟೈಲ್ ಸಲ್ಯೂಟ್ ನ ವೊಲೆಟೈಲ್ ಸಾಲ್ವೆಂಟ್ ಗೆ ನಾವು ಆಡ್ ಮಾಡಿದಾಗ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ? ನಮಗೆ ಸೊಲ್ಯೂಷನ್ ಮಿಕ್ಸ್ಚರ್ ಬರುತ್ತೆ ಅಲ್ವಾ? ಇಲ್ಲಿ ನಾವು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ನೋಡಿದ್ರೆ ಏನಾಗುತ್ತೆ? ಇಲ್ಲಿ ಆಲ್ವೇಸ್ P1 ಈಸ್ ಗ್ರೇಟರ್ ದೆನ್ P1 ಆಗುತ್ತೆ. ಅಂದ್ರೆ ಇಲ್ಲಿ ನಮಗೆ ಯಾವ ಪ್ರೆಷರ್ ಇರುತ್ತೆ? ಇಲ್ಲಿ ನಮಗೆ P1 ಪ್ರೆಷರ್ ಇರುತ್ತೆ ಅಲ್ವಾ? ಸೊ ಇಲ್ಲಿ ನಮಗೆ ಯಾವ ಪ್ರೆಷರ್ ಇರುತ್ತೆ? ಇಲ್ಲಿ P1 ಮಾತ್ರ ಪ್ರೆಷರ್ ಇರುತ್ತೆ. ದಟ್ ಈಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ಇದು ಪ್ಯೂರ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಆಗಿರುತ್ತೆ. ಸಾಲ್ವೆಂಟ್ ವೇಪರ್ ಪ್ರೆಷರ್ ನ ಪ್ಯೂರ್ ಸ್ಟೇಟ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ, ಸಾಲ್ವೆಂಟ್ ವೇಪರ್ ಪ್ರೆಷರ್ ನ ಸೊಲ್ಯೂಷನ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ನಮಗೆ ಪ್ಯೂರ್ ಅಲ್ಲಿ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಓಕೆ, ಸೊಲ್ಯೂಷನ್ ಅಲ್ಲಿ ಕಡಿಮೆ ಇರುತ್ತೆ. ಇದನ್ನೇ ನಾವು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಲ್ಲಿ ಇನ್ ಡೀಟೇಲ್ ಸ್ಟಡಿ ಮಾಡಿದೀವಿ. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಕಮಿಂಗ್ ಟು ದ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್, ನಿಮಗೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ TB0 ಈಸ್ ಲೆಸ್ ದೆನ್ TB ಆಗುತ್ತೆ. ಹಾಗಾದ್ರೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು? TB0 ಅಂದ್ರೆ ಏನು? TB ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಸಿ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್, ಇಲ್ಲಿ ನೀವು ಫಸ್ಟ್ ಬಾಯ್ಲಿಂಗ್ ಪಾಯಿಂಟ್ ನ ಅರ್ಥ ಮಾಡ್ಕೋಬೇಕು. ಓಕೆ, ಇಲ್ಲಿ ನೀವು ಫಸ್ಟ್ ಬಾಯ್ಲಿಂಗ್ ಪಾಯಿಂಟ್ ನ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ನ ಅರ್ಥ ಮಾಡ್ಕೊತೀರಾ. ಫಸ್ಟ್ ವಿಲ್ ಸಿ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಕನ್ಸಿಡರ್ ಒನ್ ಲಿಕ್ವಿಡ್. ಓಕೆ, ಸಿ ನಾವು ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಅಂದ್ರೆ ನಮಗೆ ಒಂದು ಲಿಕ್ವಿಡೇ ಆಗಿರ್ಬೇಕು ಅಲ್ವಾ? ಸೊ ನಾವಿಲ್ಲೊಂದು ಲಿಕ್ವಿಡ್ ನೇ ಕನ್ಸಿಡರ್ ಮಾಡ್ತೀವಿ. ಓಕೆ, ವಿಲ್ ಕನ್ಸಿಡರ್ ಒನ್ ಲಿಕ್ವಿಡ್ ಟು ನೋ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಈ ಲಿಕ್ವಿಡ್ ನಮಗೆ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗ್ಬೇಕಂದ್ರೆ ನಾವೇನ್ ಮಾಡ್ತೀವಿ? ಇದು ಬಾಯ್ಲ್ ಆಗ್ಬೇಕು ಅಲ್ವಾ? ಸೊ ಬಾಯ್ಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಹೀಟ್ ನ ಪ್ರೊವೈಡ್ ಮಾಡ್ತೀವಿ ಅಲ್ವಾ? ಸೊ ನಾವು ಹೀಟ್ ನ ಪ್ರೊವೈಡ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಓಕೆ, ನಾವು ಈ ಟೆಂಪರೇಚರ್ ನ ರೈಸ್ ಮಾಡ್ತಾ ಮಾಡ್ತಾ ಹೋಗ್ತೀವಿ. ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಏನಾಗುತ್ತೆ? ನಮಗೆ ಇದು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ? ನಮಗೆ ಇಲ್ಲಿ ಮೇಲೆ ವೇಪರ್ಸ್ ಬರುತ್ತೆ ಅಲ್ವಾ? ಸೊ ಇದೇ ಆಗೋದು ನಮಗೆ ಬಾಯ್ಲಿಂಗ್ ಪ್ರೊಸೆಸ್ ನಲ್ಲಿ. ಸೊ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ? ನಮಗೆ ಬಾಯ್ಲಿಂಗ್ ಪಾಯಿಂಟ್ ಅಂತ ನಾವು ಯಾವಾಗ ಕರಿತೀವಿ ಅಂದ್ರೆ, ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಬಂದ್ಬಿಟ್ಟು ಅಟ್ಮಾಸ್ಫಿರಿಕ್ ಪ್ರೆಷರ್ ಗೆ ಈಕ್ವಲ್ ಆಗಿರ್ಬೇಕು. ಓಕೆ, ಆ ಟೆಂಪರೇಚರ್ ನ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಕನ್ಸಿಡರ್ ಇಟ್ ಆಸ್ ವಾಟರ್. ಓಕೆ, ಇದನ್ನ ನಾವು ವಾಟರ್ ಅಂತ ಕನ್ಸಿಡರ್ ಮಾಡಿ. ಓಕೆ, H2O ಅಂತ ಕನ್ಸಿಡರ್ ಮಾಡಿ. ಸೊ H2O ಅದು ಬಾಯ್ಲಿಂಗ್ ಪಾಯಿಂಟ್ ನಮಗೆ ಏನು ಗೊತ್ತು ಅಲ್ವಾ? ಬಾಯ್ಲಿಂಗ್ ಪಾಯಿಂಟ್ ಬಂದ್ಬಿಟ್ಟು ಎಷ್ಟು? ನಮಗೆ 100 ಡಿಗ್ರಿ ಸೆಲ್ಸಿಯಸ್ ಆರ್ 373.15 ಕೆಲ್ವಿನ್ ಅಲ್ವಾ? ಸೊ ವಾಟರ್ದು ನಮಗೆ ಬಾಯ್ಲಿಂಗ್ ಪಾಯಿಂಟ್ ಇಷ್ಟು ಅಂತ ಗೊತ್ತು. ಇದು ಏನು ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು? ಇದು ಒಂದು ಟೆಂಪರೇಚರ್ ಅಲ್ವಾ? ಸಿ ಬಾಯ್ಲಿಂಗ್ ಪಾಯಿಂಟ್ ಅನ್ನೋದು ಒಂದು ಟೆಂಪರೇಚರ್. ಈ ವಾಟರ್ದು ಬಾಯ್ಲಿಂಗ್ ಪಾಯಿಂಟ್ ಬಂದ್ಬಿಟ್ಟು 100 ಡಿಗ್ರಿ ಸೆಲ್ಸಿಯಸ್ ಯಾಕೆ? 373.15 ಕೆಲ್ವಿನೇ ಯಾಕೆ ಅಂತ ನಾವು ನೋಡೋದಾದ್ರೆ, ನಮಗೆ ಗೊತ್ತಿರಬೇಕು ಬಾಯ್ಲಿಂಗ್ ಪಾಯಿಂಟ್ ಅನ್ನೋದು ಒಂದು ಟೆಂಪರೇಚರ್ ಅಲ್ವಾ? ಅದು ಎಲ್ಲರಿಗೂ ಗೊತ್ತಿರುತ್ತೆ. ಏನಕ್ಕಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಡಿಗ್ರಿ ಸೆಲ್ಸಿಯಸ್, ಕೆಲ್ವಿನ್ ಅಲ್ಲಿ ಎಲ್ಲ ಕೇಳೇ ಇರ್ತೀರಾ. ಅದು ಒಂದು ನಮಗೆ ಟೆಂಪರೇಚರ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ? ಸೊ ಇದು ಸ್ಪೆಸಿಫಿಕ್ ಇದೇ ಟೆಂಪರೇಚರ್ ಅಂತ ನಾವು ಹೇಗೆ ಹೇಳ್ತೀವಿ? ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ಗೆ, ಒಂದು ಲಿಕ್ವಿಡ್ಗೆ ಅಂತ ನಾವು ನೋಡೋದಾದ್ರೆ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಏನು? ನಮಗೆ ಸರೌಂಡಿಂಗ್ ಇರುತ್ತಲ್ವಾ? ಸೊ ಕನ್ಸಿಡರ್ ಇಲ್ಲಿ ಸರೌಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಎನ್ವಿರಾನ್ಮೆಂಟ್. ಓಕೆ, ಅಥವಾ ನಮ್ಮ ಸುತ್ತಮುತ್ತ ಏನು ಒಂದು ಅಟ್ಮಾಸ್ಫಿಯರ್ ಇರುತ್ತೆ. ಓಕೆ, ನಮ್ಮ ಎನ್ವಿರಾನ್ಮೆಂಟ್ ಏನಿರುತ್ತೆ ಅಲ್ಲಿ ಒಂದು ಪ್ರೆಷರ್ ಇರುತ್ತೆ. ಓಕೆ, ಅಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ? 1 ATM ಇರುತ್ತೆ. ನೆನ್ಪಿಟ್ಕೊಳ್ಬೇಕು. ಓಕೆ, 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಅಥವಾ ಇದನ್ನ ನಾವು ಬಾರ್ ಅಲ್ಲಿ ಕರೆಯೋದಾದ್ರೆ 1.013 ಬಾರ್ ಇರುತ್ತೆ. ಓಕೆ, ಇದು ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಇಷ್ಟು ನಮಗೆ ಪ್ರೆಷರ್ ಪ್ರೆಸೆಂಟ್ ಇರುತ್ತೆ. ಓಕೆ, ಗೊತ್ತಾಯ್ತು ನಿಮಗೆ? ಒಂದು ಸರೌಂಡಿಂಗ್ ನಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಇರುವ ಅಟ್ಮಾಸ್ಫಿಯರ್ ಅಲ್ಲಿ 1 ATM ಅಥವಾ 0.013 ಬಾರ್ ನಮಗೆ ಪ್ರೆಷರ್ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಈ ಬಾಯ್ಲಿಂಗ್ ನಾವೇನ್ ಹೀಟ್ ಮಾಡ್ತೀವಿ, ಇದು ಹೀಟ್ ಆದಾಗ ಇಲ್ಲಿ ಎವಾಪರೇಟ್ ಆಗುತ್ತೆ ಅಲ್ವಾ? ಎವಾಪರೇಟ್ ಆದಾಗ ಇಲ್ಲಿ ಏನ್ ಕ್ರಿಯೇಟ್ ಆಗುತ್ತೆ? ಒಂದು ವೇಪರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಒಂದು ವೇಪರ್ ಪ್ರೆಷರ್ ನಮಗೆ ಕ್ರಿಯೇಟ್ ಆಗುತ್ತೆ. ಈ ವೇಪರ್ ಪ್ರೆಷರ್ ಏನ್ ಕ್ರಿಯೇಟ್ ಆಗುತ್ತಲ್ವಾ, ಇದು ನಮಗೆ ಕನ್ಸಿಡರ್ ಮಾಡಿ ಫಸ್ಟ್ ಇದು ಒಂದು 0.8 ಅಟ್ಮಾಸ್ಫಿಯರ್ ಇರ್ಬೋದು. ಓಕೆ, 0.9 ಅಟ್ಮಾಸ್ಫಿಯರ್ ಇರ್ಬೋದು. ಸೊ ಇದು ನಮಗೆ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು.
ಇದು ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಎಲ್ಲಿವರೆಗೂ ಇದು ಇನ್ಕ್ರೀಸ್ ಆಗಬೇಕು ಅಥವಾ ಎಲ್ಲಿವರೆಗೂ ಇದು ರೀಚ್ ಆಗಬೇಕು ಅಂದ್ರೆ ನಮಗೆ ಇದು ಸರೌಂಡಿಂಗ್ ಅಟ್ಮಾಸ್ಫಿಯರ್ಗೆ ಇದು ನಮಗೆ ಈಕ್ವಲ್ ಆಗಬೇಕು. ಓಕೆ, ಸೊ ಯಾವಾಗ ಇಲ್ಲಿ ಡೆವಲಪ್ ಆಗೋ ಪ್ರೆಷರ್ ನಾವು ಹೀಟ್ ಪ್ರೊವೈಡ್ ಮಾಡಿದಾಗ ಇದು ಯಾವಾಗ ರೀಚ್ ಆಗುತ್ತೆ, ಎಷ್ಟು 180 m. ಓಕೆ, ಸರೌಂಡಿಂಗ್ ನಲ್ಲಿ ಎಷ್ಟಿದೆ, 180 m ಇದೆ ಅಥವಾ 1.013 ಬಾರ್ ಇದೆ. ಸೊ ಯಾವಾಗ ಈ ಲಿಕ್ವಿಡ್ ವೇಪರ್ ಪ್ರೆಷರ್ ಬಂದ್ಬಿಟ್ಟು ಸರೌಂಡಿಂಗ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಇದು ಈಕ್ವಲ್ ಆಗುತ್ತೋ ಆ ಟೆಂಪರೇಚರ್ ಅನ್ನ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಇವಾಗ ಅರ್ಥ ಆಯ್ತಾ? ಸಿ, ಬಾಯ್ಲಿಂಗ್ ಪಾಯಿಂಟ್ ಅನ್ನೋದು ಒಂದು ಟೆಂಪರೇಚರ್. ಈ ಟೆಂಪರೇಚರ್ ಯಾವಾಗ ರೀಚ್ ಆಗುತ್ತೆ ಅಂದ್ರೆ ನಾವಿಲ್ಲಿ ಹೀಟ್ ಪ್ರೊವೈಡ್ ಮಾಡಿದಾಗ ಇಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ಬಿಟ್ಟು ಈ ಪ್ರೆಷರ್ ಈ ಲಿಕ್ವಿಡ್ ನಲ್ಲಿ ಕ್ರಿಯೇಟ್ ಆಗಿರೋ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ ಬಂದ್ಬಿಟ್ಟು ಈಕ್ವಲ್ ಆಗಬೇಕು. ಎಷ್ಟಾಗಬೇಕು, ಅದು 180 m ಆಗಬೇಕು ಅಥವಾ 1.013 ಬಾರ್ ಆಗಬೇಕು. ಅಂದ್ರೆ ಅದು ನಮ್ಮ ಸುತ್ತಮುತ್ತಲಿನ ಸರೌಂಡಿಂಗ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಅದು ಈಕ್ವಲ್ ಆಗಬೇಕು. ಸೊ ಅಲ್ಲಿ ಈಕ್ವಲ್ ಆದಾಗ ಅವಾಗ ಯಾವ ಟೆಂಪರೇಚರ್ ಇರುತ್ತೆ ಅದನ್ನ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಸೊ ಇದು ನಿಮಗೆ ನೆನಪಿರ್ಬೇಕು. ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಈಸ್ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಗಿರುತ್ತೆ ಯಾವಾಗ ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ. ಅದನ್ನೇ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಇಲ್ಲಿ ನೋಡಿ, ವಾಟರ್ 100 ಡಿಗ್ರಿ ಸೆಲ್ಸಿಯಸ್ ಅಥವಾ 373.15 ಕೆಲ್ವಿನ್ಗೆ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ ವಾಟರ್ದು, ಅಲ್ವಾ? ಸೊ ಇಷ್ಟು ಟೆಂಪರೇಚರ್ ಅಲ್ಲಿ ನಮಗೆ ವಾಟರ್ ಬಾಯ್ಲ್ ಆಗ್ತಿದೆ ಅಂದ್ರೆ ಅರ್ಥ ಏನು, ಇದು ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಅರ್ಥ ಏನು, ನಾವು 100 ಡಿಗ್ರಿ ಪ್ರೊವೈಡ್ ಮಾಡಿದಾಗ ಟೆಂಪರೇಚರ್ನ ಇಲ್ಲಿ ಏನು ವಾಟರ್ ವೇಪರ್ ಕ್ರಿಯೇಟ್ ಆಗುತ್ತೆ ನಮಗೆ ಅದ್ರ ಪ್ರೆಷರ್ ಅದ್ರದ್ದು ಬಂದ್ಬಿಟ್ಟು 180 m ಇರುತ್ತೆ ಅಥವಾ 1.013 ಬಾರ್ ಇರುತ್ತೆ. ಓಕೆ, ವಾಟರ್ದು ಯಾವಾಗ 100 ಡಿಗ್ರಿ ನಾವು ಪ್ರೊವೈಡ್ ಮಾಡಿದಾಗ ಅಥವಾ 373.15 ಕೆಲ್ವಿನ್ ನ ಪ್ರೊವೈಡ್ ಮಾಡಿದಾಗ. ಅದಕ್ಕೆ ನಾವು ಈ ಟೆಂಪರೇಚರ್ನ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಇದನ್ನ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೆಯೋದು. ಏನಕ್ಕಂದ್ರೆ ಈ ಟೆಂಪರೇಚರ್ನೇ ಏನ್ ಮಾಡುತ್ತೆ, ನಮಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟಿರುತ್ತೋ ಅಷ್ಟಕ್ಕೆ ಇದು ವೇಪರ್ ಪ್ರೆಷರ್ ನ ಈಕ್ವಲ್ ಮಾಡುತ್ತೆ. ಓಕೆ, ಇವಾಗ ನಿಮಗೆ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನಂತ ಗೊತ್ತಾಯ್ತಲ್ವಾ? ಇದು ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಏನು, ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ವಿಲ್ ಬಿ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು ಅಂತ ನೋಡಿ. ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ನೀವು ಕನ್ಸಿಡರ್ ಒಂದು ಸಲ್ಯೂಟ್ ನ ಏನ್ ತಗೊಂಡಿರ್ತೀರಾ ನಾನ್ ವಾಲಟೈಲ್, ಅದನ್ನ ಬಂದ್ಬಿಟ್ಟು ಸುಕ್ರೋಸ್ ಅಂತ ಕನ್ಸಿಡರ್ ಮಾಡಿ. ಅದೇ ವಾಲಿಟೈಲ್ ಲಿಕ್ವಿಡ್ ನ ಏನ್ ತಗೊಂಡಿರ್ತೀರಾ ಸಾಲ್ವೆಂಟ್ ನ, ಅದನ್ನ ವಾಟರ್ ಅಂತ ಕನ್ಸಿಡರ್ ಮಾಡಿ. ಸೊಲ್ಯೂಷನ್ ಅಲ್ಲಿ ನಮಗೆ ಏನ್ ಸಿಗುತ್ತೆ, ಸುಕ್ರೋಸ್ ಪ್ಲಸ್ ವಾಟರ್ದು ಸೊಲ್ಯೂಷನ್ ಫಾರ್ಮ್ ಆಗಿರುತ್ತೆ, ಅಲ್ವಾ? ಇಲ್ಲಿ ನಾವು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ನ ನೋಡೋದಾದ್ರೆ ಈಗ ಆಲ್ರೆಡಿ ನಮಗೆ ಗೊತ್ತು ಏನು ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು ಅಂತ ಗೊತ್ತು. ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ನಮಗೆ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನಂತ ಗೊತ್ತು. ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು, ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಈಸ್ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಗಿರುತ್ತೆ, ಅಲ್ವಾ? ಸೊ ಇಲ್ಲಿ ಯಾವ್ದಾವ್ದು ಲಿಕ್ವಿಡ್ ಇದೆ, ಇದು ಲಿಕ್ವಿಡ್ ಆಗಿದೆ ಏನಕ್ಕಂದ್ರೆ ಇದು ವೊಲಟೈಲ್ ಆಗಿದೆ, ಇದು ಬಂದ್ಬಿಟ್ಟು ಸಾಲಿಡ್ ಆಗಿದೆ, ಇದು ಬಂದ್ಬಿಟ್ಟು ನಾನ್ ವಾಲಟೈಲ್ ಆಗಿದೆ. ಇಲ್ಲಿ ಸೊಲ್ಯೂಷನ್ ಬಂದ್ಬಿಟ್ಟು ಲಿಕ್ವಿಡ್ ಆಗಿದೆ ಏನಕ್ಕಂದ್ರೆ ಸಾಲ್ವೆಂಟ್ ಜಾಸ್ತಿ ಕ್ವಾಂಟಿಟಿನಲ್ಲಿರೋದ್ರಿಂದ ಸೊಲ್ಯೂಷನ್ ಲಿಕ್ವಿಡ್ ಆಗಿದೆ. ಸೊ ಇಲ್ಲಿ ಲಿಕ್ವಿಡ್ ಇದು ಎರಡೇ ಇದೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಎಲ್ಲಿ ಅರೈಸ್ ಆಗುತ್ತೆ, ಇದೆರಡರಲ್ಲೇ ಅರೈಸ್ ಆಗುತ್ತೆ. ಸೊ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ನಾವು ನೋಡೋದಾದ್ರೆ ಇವೆರಡನ್ನೇ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಈ ಸಿಚುವೇಶನ್ ನ. ಇಲ್ಲಿ ವಾಟರ್ ಇದ್ರೆ, ಈ ಲಿಕ್ವಿಡ್ ವಾಟರ್ ಇದ್ರೆ ಏನಾಗುತ್ತೆ, ಈಗ ಆಲ್ರೆಡಿ ನೋಡಿದೀವಲ್ಲ ಏನಾಗುತ್ತೆ, ನಮಗೆ ಇದು 100 ಡಿಗ್ರಿ ಸೆಲ್ಸಿಯಸ್ ಅಥವಾ 373.15 ಕೆಲ್ವಿನ್. ಓಕೆ, ಈ ಟೆಂಪರೇಚರ್ ಅಲ್ಲಿ, ಓಕೆ, ಈ ಟೆಂಪರೇಚರ್ ಅಲ್ಲಿ ಇದು ನಮಗೆ ಬಾಯ್ಲ್ ಆಗುತ್ತೆ. ಓಕೆ, ಕನ್ಸಿಡರ್ ಇಟ್ ಆಸ್ TB. ಓಕೆ, ಬಿಕಾಸ್ ಇದು ಬಾಯ್ಲಿಂಗ್ ಪಾಯಿಂಟ್ ಆಗಿದೆ ಅಲ್ವಾ ಇದ್ರದ್ದು. ಸೊ ಕನ್ಸಿಡರ್ ಇಟ್ ಆಸ್ TB. ಸಿನ್ಸ್ ಇಟ್ ಈಸ್ ಪ್ಯೂರ್, ಪುಟ್ ನಾಟ್ ಹಿಯರ್. ಸೊ ಇಟ್ ವಿಲ್ ಬಿಕಮ್ TB ನಾಟ್. ಓಕೆ, ಅಂದ್ರೆ ಇದು ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್, ದಟ್ ಈಸ್ ಪ್ಯೂರ್ ಸಾಲ್ವೆಂಟ್ ಅಂತ ಅರ್ಥ, ಅಲ್ವಾ? ನೆಕ್ಸ್ಟ್ ಇಲ್ಲಿ ನಾವು ನೋಡೋದಾದ್ರೆ ಇದು ಯಾವಾಗ ರೀಚ್ ಆಗಿರುತ್ತೆ, ಇಲ್ಲಿ ಬಂದ್ಬಿಟ್ಟು ಈ ಪ್ರೆಷರ್ ಏನಾಗಿರುತ್ತೆ, ಇಲ್ಲಿ ಒಳಗಡೆ ಪ್ರೆಸೆಂಟ್ ಇರೋ ಪ್ರೆಷರ್ ದಟ್ ಈಸ್ P10 ಏನು ನಮಗೆ ಇಲ್ಲಿ ಡೆವಲಪ್ ಆಗಿರುತ್ತೆ, ಇದು ಬಂದ್ಬಿಟ್ಟು ಎಷ್ಟಿರುತ್ತೆ, ಇದು ಬಂದ್ಬಿಟ್ಟು ನಮಗೆ 180 m ಗೆ ಇದು ರೀಚ್ ಆಗಿರುತ್ತೆ ಅಥವಾ 1.013 ಬಾರ್ಗೆ ರೀಚ್ ಆಗಿರುತ್ತೆ. ಏನಕ್ಕಂದ್ರೆ ಅಟ್ಮಾಸ್ಫಿಯರಿಕ್ ಬಂದ್ಬಿಟ್ಟು ಇಷ್ಟು ಪ್ರೆಷರ್ ನ ಹೊಂದಿರುತ್ತೆ, ಅಲ್ವಾ? ಸೊ ಈ ಒಳಗಡೆ P10 ಏನಿರುತ್ತೆ ಇದು ಎಷ್ಟಾಗಿರುತ್ತೆ, ಇಲ್ಲಿ ಬಂದ್ಬಿಟ್ಟು 180 m ಇರುತ್ತೆ ಪ್ರೆಷರ್ ಅಥವಾ 1.013 ಬಾರ್ ಹೊಂದಿರುತ್ತೆ. ಓಕೆ, ಇದೆರಡು ಈಕ್ವಲ್ ಆಗಿರೋದ್ರಿಂದ ಅಟ್ 100 ಡಿಗ್ರಿ ಸೆಲ್ಸಿಯಸ್ ಇದನ್ನ ನಾವು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒಂದ್ ವೇಳೆ ನಾವು ನಾನ್ ವಾಲಟೈಲ್ ಸಲ್ಯೂಟ್ ನ ಏನಾದ್ರು ವಾಲಟೈಲ್ ಗೆ ಆಡ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಸೊಲ್ಯೂಷನ್ ನ ಫಾರ್ಮ್ ಮಾಡಿರುತ್ತೆ. ಓಕೆ, ಸೊ ವಿ ಆಲ್ರೆಡಿ ನೋ ಏನಾಗುತ್ತೆ, P10 ಬಂದ್ಬಿಟ್ಟು ಜಾಸ್ತಿ ಇರುತ್ತೆ P1 ಗಿಂತ. ಅಂದ್ರೆ ಇಲ್ಲಿ ಏನು ನಮಗೆ ಡೆವಲಪ್ ಆಗುತ್ತೆ ಪ್ರೆಷರ್, ಇದು ಬಂದ್ಬಿಟ್ಟು ಎಷ್ಟಿರುತ್ತೆ, ಇದು ಬಂದ್ಬಿಟ್ಟು P1 ಇರುತ್ತೆ, ಅಲ್ವಾ? ಇದು ಜಾಸ್ತಿ ಇರುತ್ತೆ, ಇದು ಕಡಿಮೆ ಇರುತ್ತೆ. ಅಂದ್ರೆ
ಇದು ಎಷ್ಟಿರುತ್ತೋ ಅದಕ್ಕಿಂತ ಇಲ್ಲಿ ಸೊಲ್ಯೂಷನ್ ನಲ್ಲಿ ಸಾಲ್ವೆಂಟ್ ಪ್ರೆಷರ್ ಬಂದ್ಬಿಟ್ಟು ಪಾರ್ಷಿಯಲ್ ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ಪ್ರೆಷರ್ ಬಂದ್ಬಿಟ್ಟು ಕಡಿಮೆ ಇರುತ್ತೆ, ಇದು ಬಂದ್ಬಿಟ್ಟು ಜಾಸ್ತಿ ಇರುತ್ತೆ. ಈ ಜಾಸ್ತಿ ಇರೋದು ಕಡಿಮೆ ಆಗೋದನ್ನ ಏನ್ ಕರಿತೀವಿ? ಅದನ್ನೇ ನಾವು ಲೋವೆರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರಿತೀವಿ ಅಲ್ವಾ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ 1 ATM ಅಥವಾ 1.013 ಬಾರ್ ಇರೋದು ಇಲ್ಲಿ ಕಡಿಮೆ ಆಗಿದೆ ಅಂದ್ರೆ ಅರ್ಥ ಏನು? ಇದು ಲೆಸ್ ದೆನ್ ಇಲ್ಲಿ ಏನಿರುತ್ತೆ 1 ATM ಅದಕ್ಕಿಂತ ಕಡಿಮೆ ಆಗಿರುತ್ತೆ ಅಲ್ವಾ. ಸೊ ಇದ್ರಗಿಂತ ಕಡಿಮೆ ಆಗಿರುತ್ತೆ ಅಂದ್ರೆ ಏನು? ಇಲ್ಲಿ ನಮಗೆ ಅಟ್ಮಾಸ್ಫಿರಿಕ್ ಏನ್ ಪ್ರೆಷರ್ ಇರುತ್ತೆ ಅದಕ್ಕಿಂತ ಇದು ಕಡಿಮೆ ಆಗಿರುತ್ತೆ ಅಂತ ಅರ್ಥ ಅಲ್ವಾ. ಹೀಗೆ ಅಟ್ಮಾಸ್ಫಿರಿಕ್ ಏನ್ ಪ್ರೆಷರ್ ಇರುತ್ತೆ ಅದಕ್ಕಿಂತ ಇದು ಕಡಿಮೆ ಆಗಿರುತ್ತೆ. ಯಾವುದು? P1. ಓಕೆ, ಸೊ ಇಲ್ಲಿ ಏನ್ ಅರ್ಥ ಆಗುತ್ತೆ ನಮಗೆ? ಇಲ್ಲಿ ಇದು ಬಾಯ್ಲ್ ಏನೋ ಆಗೋದಕ್ಕೆ ಸ್ಟಾರ್ಟ್ ಆಗಿರಲ್ಲ. ಏನಕ್ಕೆ ಅಂದ್ರೆ ಇದು ಇನ್ನೂ ಅಟ್ಮಾಸ್ಫಿರಿಕ್ ಪ್ರೆಷರ್ ನ ರೀಚ್ ಆಗಿರಲ್ಲ. ಅರ್ಥ ಆಯ್ತಾ? ಅಂದ್ರೆ ನಾವು TB0 ಇಲ್ಲಿ ಎಷ್ಟು 100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿರ್ತೀವಿ, ಅಷ್ಟೇ ಟೆಂಪರೇಚರ್ ಇಲ್ಲಿ ಏನಾದ್ರು ನಾವು 100 ಡಿಗ್ರಿ ಸೆಲ್ಸಿಯಸ್ ಕೊಟ್ರೆ, ಓಕೆ, ಅಥವಾ 373.15 ಕೆಲ್ವಿನ್ ಕೊಟ್ರೆ ಸೊಲ್ಯೂಷನ್ಗೆ, ಅವಾಗ ಏನಾಗುತ್ತೆ? ಇದು ನಮಗೆ ಬಾಯ್ಲ್ ಆಗಲ್ಲ. ಇದನ್ನ ನಾವು ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಅಂತ ಕರೆಯಲ್ಲ. ಏನಕ್ಕಂದ್ರೆ ಇಲ್ಲಿ ಪ್ರೆಷರ್ ಡೌನ್ ಆಗ್ಬಿಡುತ್ತೆ. ಡಿಕ್ರೀಸ್ ಆಗೋದ್ರಿಂದ ಏನಾಗುತ್ತೆ? ಇದು ನಮಗೆ ಅಟ್ಮಾಸ್ಫಿಯರ್ ಪ್ರೆಷರ್ಗೆ ಇದು ಮ್ಯಾಚ್ ಆಗಲ್ಲ. ಸೊ ಇದು ಮ್ಯಾಚ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ಅಟ್ಮಾಸ್ಫಿಯರ್ ಪ್ರೆಷರ್ ಗಿಂತ ಕಡಿಮೆ ಇದೆ, ಇಲ್ಲಿ 1 ATM ಇದೆ, ಇದು 1 ATM ಗಿಂತ ಕಡಿಮೆ ಇರುತ್ತೆ. ಸೊ ಇದನ್ನ ನಾವು ವಿ ಹ್ಯಾವ್ ಟು ಇನ್ಕ್ರೀಸ್ ದಿಸ್ ಪ್ರೆಷರ್ ಅಲ್ವಾ. ಸೊ ವಿ ಹ್ಯಾವ್ ಟು ಇನ್ಕ್ರೀಸ್ ದಿಸ್ ಪ್ರೆಷರ್. ಈ ಪ್ರೆಷರ್ ನ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ವೇಪರ್ಸ್ ಜಾಸ್ತಿ ಬರ್ಬೇಕು. ವೇಪರ್ಸ್ ಜಾಸ್ತಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಇಲ್ಲಿ ಹೀಟ್ ನ ಅಂದ್ರೆ ಟೆಂಪರೇಚರ್ ನ ಜಾಸ್ತಿ ಮಾಡ್ಬೇಕು. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ 100 ಡಿಗ್ರಿ ಏನ್ ಕೊಟ್ಟಿದ್ವಿ ಇದ್ರಕ್ಕಿಂತ ನಾವ್ ಇಲ್ಲಿ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಓಕೆ, ಇದನ್ನ ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಇದನ್ನ ಜಾಸ್ತಿ ಮಾಡ್ತಾ ಹೋದಂತೆಲ್ಲ ಏನಾಗುತ್ತೆ? ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್, ಓಕೆ, ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಇದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ನ ರೀಚ್ ಆಗುತ್ತೆ. ಓಕೆ, ಅಟ್ಮಾಸ್ಫಿಯರ್ ಪ್ರೆಷರ್ ನ ಇದು ರೀಚ್ ಆಗುತ್ತೆ. ರೀಚ್ ಆದಾಗ ಅವಾಗ ಏನಂತ ಕರಿತೀವಿ? ಈ ಟೆಂಪರೇಚರ್ ಏನ್ ನಮಗಿಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ನ ರೀಚ್ ಆಗುತ್ತೆ, ಈ ವೇಪರ್ ಪ್ರೆಷರ್, ಆ ಟೆಂಪರೇಚರ್ ಏನ್ ಹೆಲ್ಪ್ ಮಾಡಿರುತ್ತೆ ಅದನ್ನ ನಾವು ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇದ್ರ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೆಯೋದಾದ್ರೆ ಏನ್ ಮಾಡ್ಬೇಕು? ಇದನ್ನ TB ಅಂತ ಕನ್ಸಿಡರ್ ಮಾಡಿ. TB ಏನಕ್ಕಂದ್ರೆ ಇದು ನಮಗೆ ಸೊಲ್ಯೂಷನ್ ಅಲ್ವಾ, ಜಸ್ಟ್ ಬಾಯ್ಲಿಂಗ್ ಪಾಯಿಂಟ್, ಬಾಯ್ಲಿಂಗ್ ಟೆಂಪರೇಚರ್ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ನಾಟ್ ಹಾಕ್ಬೇಡಿ, ಬಿಕಾಸ್ ಇಟ್ ಇಸ್ ಮಿಕ್ಸರ್ ಆಗಿರೋದ್ರಿಂದ. ಸೊ ಇಲ್ಲಿ ಎರಡರಲ್ಲಿ ಏನ್ ಗೊತ್ತಾಗುತ್ತೆ ನಮಗೆ? ಇಲ್ಲಿ TB0 ಅಂದ್ರೆ ಪ್ಯೂರ್ ಅಲ್ಲಿ ನಮಗೆ ಬಾಯ್ಲ್ ಆಗೋದಕ್ಕೆ ಏನ್ ಟೆಂಪರೇಚರ್ ಬೇಕು ಅದೇ ನಮಗೆ ಸೊಲ್ಯೂಷನ್ ಅಲ್ಲಿ ಬಾಯ್ಲ್ ಆಗೋದಿಕ್ಕೆ ಇನ್ನು ಇಲ್ಲಿ ಆಡ್ ಮಾಡ್ತಾ ಹೋಗಿರ್ತೀವಿ ಟೆಂಪರೇಚರ್ ನ. ಸೊ ಇದ್ರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ? ಟೆಂಪರೇಚರ್ ನೋಡಿದ್ರೆ ಇದು ಜಾಸ್ತಿ ಇರುತ್ತೆ. ಅದನ್ನೇ ಇಲ್ಲಿ TB0 ಈಸ್ ಲೆಸ್ ದೆನ್ TB ಅಂತ ಕರೆದಿರೋದು. ಅಂದ್ರೆ ಇಲ್ಲಿ ಸಾಲ್ವೆಂಟ್ ನಲ್ಲಿ ಪ್ಯೂರ್ ಸ್ಟೇಟ್ ಅಲ್ಲಿ ಏನಿರುತ್ತೆ ನಮಗೆ ಬಾಯ್ಲಿಂಗ್ ಟೆಂಪರೇಚರ್ ಅದು ಬಂದ್ಬಿಟ್ಟು ಕಡಿಮೆ ಇರುತ್ತೆ. ಎದ್ರಿಗಿಂತ? ನಮಗೆ ಸೊಲ್ಯೂಷನ್ ಟೆಂಪರೇಚರ್ ಗಿಂತ, ಬಾಯ್ಲಿಂಗ್ ಟೆಂಪರೇಚರ್ ಗಿಂತ. ಸೊ ಇದು ನಿಮಗೆ ಅರ್ಥ ಆಗ್ಬೇಕು. ಓಕೆ, ಸೊ ಹೇಗೆ ನಿಮಗೆ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಲ್ಲಿ P10 ಬಂದ್ಬಿಟ್ಟು ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ ಅಂತ ಗೊತ್ತಾಯ್ತು. ಅದೇ ರೀತಿ ನಿಮಗೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ TB0 ಬಂದ್ಬಿಟ್ಟು ಕಡಿಮೆ ಇರುತ್ತೆ, ಹಾಗೆ TB ಬಂದ್ಬಿಟ್ಟು ಜಾಸ್ತಿ ಇರುತ್ತೆ ಅಂತ ಗೊತ್ತಿರಬೇಕು. ಓಕೆ, ಇವಾಗ ಈ ಪಾಯಿಂಟ್ ಅರ್ಥ ಆಯ್ತಲ್ವಾ ನಿಮಗೆ? ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಅರ್ಥ ಆಯ್ತು. ಬಾಯ್ಲಿಂಗ್ ಪಾಯಿಂಟ್ ಪ್ಯೂರ್ ನಲ್ಲಿ ಹೇಗಿರುತ್ತೆ ಸಾಲ್ವೆಂಟ್ ನಲ್ಲಿ, ಅದೇ ಬಾಯ್ಲಿಂಗ್ ಪಾಯಿಂಟ್ ಬಂದ್ಬಿಟ್ಟು ಸೊಲ್ಯೂಷನ್ ಅಲ್ಲಿ ಹೇಗಿರುತ್ತೆ, ಅದು ಏನಕ್ಕೆ ಜಾಸ್ತಿ ಕಡಿಮೆ ಆಗುತ್ತೆ ಅಂತಾನು ಗೊತ್ತಾಯ್ತು ಅಲ್ವಾ. ಕಮಿಂಗ್ ಟು ದ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಎಲಿವೇಶನ್ ಆಫ್ ದ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು? ಎಲಿವೇಶನ್ ಆಫ್ ದ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಅರ್ಥ ಏನು? ಇಲ್ಲಿ ನಮಗೆ TB ಏನಾಗುತ್ತೆ? ಫಸ್ಟ್ ಕಡಿಮೆ ಇರುತ್ತೆ ಅಲ್ವಾ, ಆಮೇಲೆ TB ಏನಾಗುತ್ತೆ? ಇಲ್ಲಿ ನಮಗೆ ಜಾಸ್ತಿ ಆಗುತ್ತೆ. ಅಂದ್ರೆ ಪ್ಯೂರ್ ಸ್ಟೇಟ್ ಅಲ್ಲಿ ಕಡಿಮೆ ಇರುತ್ತೆ, ನಮಗೆ ಸೊಲ್ಯೂಷನ್ ಸ್ಟೇಟ್ ಅಲ್ಲಿ ಜಾಸ್ತಿ ಇರುತ್ತೆ ಬಾಯ್ಲಿಂಗ್ ಟೆಂಪರೇಚರ್. ಸೊ ಇದರಿಂದ ಏನ್ ಗೊತ್ತಾಗುತ್ತೆ? ಇಲ್ಲಿಂದ ಇಲ್ಲಿ ಇದು ಇನ್ಕ್ರೀಸ್ ಆಗುತ್ತೆ. ಪ್ಯೂರ್ ಸ್ಟೇಟ್ ಇಂದ ಸೊಲ್ಯೂಷನ್ ಸ್ಟೇಟ್ಗೆ ನಮಗೆ ಎಷ್ಟು ಇಲ್ಲಿ ಇನ್ಕ್ರೀಸ್ ಆಗಿದೆ, ಓಕೆ, ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋದನ್ನೇ ನಾವು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ನಿಮಗೆ ಅರ್ಥ ಆಗ್ಬೇಕು, ಇಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸಿ, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಲ್ಲಿ ಏನಾಯ್ತು? ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಪ್ರೆಷರ್ ಲೋ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ನಮಗೆ ಎಲಿವೇಟ್, ಸಿ ನಮಗೆ ಎಲಿವೇಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇದನ್ನೇ ನಾವು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಯಾವ್ದನ್ನ? ನಮಗೆ ಬಾಯ್ಲಿಂಗ್ ಟೆಂಪರೇಚರ್ ಬಂದ್ಬಿಟ್ಟು ಪ್ಯೂರ್ ಅಲ್ಲಿ ಕಡಿಮೆ ಇರುತ್ತೆ, ಅದೇ ಸೊಲ್ಯೂಷನ್ ಅಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ಸೊ ಎಷ್ಟು ನಮಗೆ ಇನ್ಕ್ರೀಸ್ ಆಗಿದೆ ಅಂತ ಇರುತ್ತಲ್ವಾ, ಇಲ್ಲಿಂದ ಇಲ್ಲಿಗೆ ಸಮ್ ಪರ್ಟಿಕ್ಯುಲರ್ ನಮಗೆ ಇನ್ಕ್ರೀಸ್ ಆಗಿರುತ್ತೆ ಅಲ್ವಾ. ಎಷ್ಟು ಇನ್ಕ್ರೀಸ್ ಆಗಿದೆ ಕ್ವಾಂಟಿಟಿನ ಬಂದ್ಬಿಟ್ಟು ನಾವು
ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಇಲ್ಲಿ ಬನ್ನಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಿ. ಇಲ್ಲಿ ಫಸ್ಟ್ 100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ವಿ ಅಂತ ಅನ್ಕೊಳ್ಳಿ, ಓಕೆ, ಅಥವಾ ಇಷ್ಟು ಕೆಲ್ವಿನ್ ಕೊಟ್ಟಿದ್ವಿ ಅನ್ಕೊಳ್ಳಿ ಈ ಸೊಲ್ಯೂಷನ್ ಅಲ್ಲಿ. ಅವಾಗ ಇದು ನಮಗೆ ಇನ್ಕ್ರೀಸ್ ಆಗ್ಲಿಲ್ಲ, ವೇಪರ್ ಪ್ರೆಷರ್ ಇಲ್ಲಿಂದ ಇಲ್ಲಿ ಬಂದಾಗ ಡಿಕ್ರೀಸ್ ಆಗ್ಬಿಟ್ಟಿತ್ತು ಅಲ್ವಾ. ಇಲ್ಲಿ ಎಷ್ಟಿತ್ತು, ಇಲ್ಲಿ ಡಿಕ್ರೀಸ್ ಆಗ್ಬಿಟ್ಟಿತ್ತು. ಇದನ್ನ ಮತ್ತೆ ಇನ್ಕ್ರೀಸ್ ಮಾಡೋದಕ್ಕೆ ಏನ್ ಮಾಡಿದ್ವಿ, ನಾವ್ ಈ ಟೆಂಪರೇಚರ್ ನ ಎಷ್ಟು ಕೊಟ್ಟಿದ್ವಲ್ಲ ಫಸ್ಟ್ ಅದ್ರಕ್ಕಿಂತ ಇನ್ನೂ ಜಾಸ್ತಿ ಮಾಡಿದ್ವಿ. ಇಲ್ಲಿ ಆಡ್ ಮಾಡ್ತಾ ಹೋಗಿದೀವಿ ಟೆಂಪರೇಚರ್ ನ ಅಲ್ವಾ. ಸೊ ಏನ್ ಗೊತ್ತಾಯ್ತು, ಇಲ್ಲಿ ಟೆಂಪರೇಚರ್ ಆಡ್ ಮಾಡಿದಾಗ ಇದು ನಮ್ಗೆ ಅಟ್ಮಾಸ್ಫಿಯರ್ ಪ್ರೆಷರ್ಗೆ ರೀಚ್ ಆಗೋದಕ್ಕೆ ಇದು ಜಾಸ್ತಿ ಆಗ್ತಾ ಹೋಯ್ತು, ಕಡಿಮೆ ಆಗಿರೋದು. ಅಂದ್ರೆ ಇದನ್ನ ಏನಂತ ಕರಿಬಹುದು ನಾವು, ಟೆಂಪರೇಚರ್ ವರ್ಸಸ್ ವೇಪರ್ ಪ್ರೆಷರ್ ನ ಏನಂತ ಕನ್ಕ್ಲೂಡ್ ಮಾಡಬಹುದು, ಟೆಂಪರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇಪರ್ ಪ್ರೆಷರ್ ಅಂತ ಕರಿಬಹುದು ಅಲ್ವಾ. ಏನಕ್ಕಂದ್ರೆ ಇಲ್ಲಿ ನಾವು ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದಂತೆಲ್ಲ ನಮಗೆ ಇಲ್ಲಿ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಅದಕ್ಕೆ ನಾವು ಟೆಂಪರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇಪರ್ ಪ್ರೆಷರ್ ಅಂತ ಕನ್ಕ್ಲೂಡ್ ಮಾಡಬಹುದು. ನಾವು ಯು ನೋ ಟೆಂಪರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇಪರ್ ಪ್ರೆಷರ್. ಟು ನೋ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್, ಈ ಟೆಂಪರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇಪರ್ ಪ್ರೆಷರ್ ಅನ್ನೋದು ಅಂದ್ರೆ ಈ ಟೆಂಪರೇಚರ್ ವರ್ಸಸ್ ವೇಪರ್ ಗ್ರಾಫ್ ಬಂದ್ಬಿಟ್ಟು ನಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸಿ ಕನ್ಸಿಡರ್ ಎರಡು ಆಕ್ಸಿಸ್ ನ, ಓಕೆ, ಇಲ್ಲಿ ಒಂದು ಆಕ್ಸಿಸ್ ಅಂದ್ರೆ ಈ ಆಕ್ಸಿಸ್ ನ ಟೆಂಪರೇಚರ್ ಅಂತ ಕನ್ಸಿಡರ್ ಮಾಡಿ. ಈ ರೀತಿ ಹೋದಂತೆಲ್ಲ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಈ ರೀತಿ ಹೋದಂತೆಲ್ಲ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ಅಂತ ಕನ್ಸಿಡರ್ ಮಾಡಿ. ಅಟ್ ಸಮ್ ಪರ್ಟಿಕ್ಯುಲರ್ ಪಾಯಿಂಟ್ ನಮಗೆ ಈ ರೀತಿ ಇಲ್ಲಿ 0 ಇರುತ್ತಲ್ವಾ, ಇಲ್ಲಿ ಈ 0 ಇರೋದು ಇನ್ಕ್ರೀಸ್ ಆಗ್ತಾ ಆಗ್ತಾ ಹೋದಂತೆಲ್ಲ ನೀವು ಕನ್ಸಿಡರ್ ATM ಅಲ್ಲಾದ್ರೂ ಕನ್ಸಿಡರ್ ಮಾಡಿ, ಬಾರ್ ಅಲ್ಲಾದ್ರೂ ಕನ್ಸಿಡರ್ ಮಾಡಿ. ಈ ರೀತಿ ಹೋದಂತೆಲ್ಲ ಅಟ್ ಸಮ್ ಪಾಯಿಂಟ್ ಏನಾಗುತ್ತೆ, ನಮಗಿಲ್ಲಿ ಏನಾಗುತ್ತೆ ಅಂದ್ರೆ 1 ATM ರೀಚ್ ಆಗ್ಬಿಡುತ್ತೆ. ಈ ರೀತಿ ಇನ್ಕ್ರೀಸ್ ಆದ ಹೋದಂತೆಲ್ಲ ಇಲ್ಲಿ ಪ್ರೆಷರ್ ಬಂದ್ಬಿಟ್ಟು 1 ATM ರೀಚ್ ಆಗುತ್ತೆ ಅಥವಾ 1.013 ಬಾರ್ ನ ರೀಚ್ ಆಗುತ್ತೆ. ಇದು ಏನು ನೆನ್ಪಿದ್ಯಾ, ಇದು ಬಂದ್ಬಿಟ್ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಿರುತ್ತೆ ಅದು ಇದು, ಓಕೆ, ಇದು ರೀಚ್ ಆಗುತ್ತೆ ಇಲ್ಲಿ. ಸೊ ಅದನ್ನ ಈ ತರ ಒಂದು ಲೈನ್ ಹೇಳ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ, ಕನ್ಸಿಡರ್ ಒಂದು ಸಾಲ್ವೆಂಟ್ ಲೈನ್ ಈ ರೀತಿ ಬರುತ್ತೆ. ಏನಕ್ಕಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಹೀಟ್ ಪ್ರೊವೈಡ್ ಮಾಡಿರ್ತೀರಾ, ಇಲ್ಲೇನು ನಾವು ಬಾಯ್ಲಿಂಗ್ ಟೆಂಪರೇಚರ್, ಇಲ್ಲಿ ನಮಗೆ ಟೆಂಪರೇಚರ್ ಈಕ್ವಲ್ ಆಗ್ಬೇಕು ಯಾವಾಗ, ಈ ಅಟ್ಮಾಸ್ಫಿಯರಿಕ್ ಪ್ರೆಷರ್ ನ ರೀಚ್ ಆದಾಗ. ಓಕೆ, ನಾವಿಲ್ಲಿ ಒಂದು ಟೆಂಪರೇಚರ್ ಕೊಡ್ತೀವಿ, ಇಲ್ಲಿ ಇದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ನ ರೀಚ್ ಆಗಿರಲ್ಲ. ಸೊ ಇಲ್ಲಿ ಎಷ್ಟಿರುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ಲಿ ನಮಗೆ 1 ATM ಇರುತ್ತೆ ಅಥವಾ 1.013 ಬಾರ್ ಇರುತ್ತೆ ಅಲ್ವಾ. ಇಲ್ಲಿ ಟೆಂಪರೇಚರ್ ಪ್ರೊವೈಡ್ ಮಾಡಿದಾಗ ಫಸ್ಟ್ ಇಲ್ಲೆಲ್ಲೋ ಇರುತ್ತೆ ಅಂತ ಅನ್ಕೊಳ್ಳಿ, ಓಕೆ, ವೇಪರ್ ಪ್ರೆಷರ್. ಇನ್ನು ಇದು 1 ATM ರೀಚ್ ಆಗಿರಲ್ಲ, ಇಲ್ಲಿ ಎಷ್ಟೋ ಕೊಟ್ಟಿರ್ತೀವಿ, ಒಂದು 50 ಡಿಗ್ರಿ ಕೊಟ್ಟಾಗ ಇಲ್ಲೆಲ್ಲೋ ಇರುತ್ತೆ. ಆಮೇಲೆ 60 ಡಿಗ್ರಿ 80 ಡಿಗ್ರಿ 90 ಡಿಗ್ರಿ 100 ಡಿಗ್ರಿ ಕೊಟ್ಟಾಗ ಏನಾಗುತ್ತೆ, ಅದು ಇಲ್ಲಿ ರೀಚ್ ಆಗ್ಬಿಡುತ್ತೆ. ಅಂದ್ರೆ ಇಲ್ಲಿ ಎಷ್ಟಿರುತ್ತೆ 1 ATM, ಈ 1 ATM ನ ಇಲ್ಲಿ ರೀಚ್ ಆಗ್ಬಿಡುತ್ತೆ ಯಾವುದು, ಈ ಸಾಲ್ವೆಂಟ್ ವಾಟರ್ ಅನ್ನೋದು. ಅವಾಗ ಏನಾಗುತ್ತೆ, ನಾವು ಅದನ್ನ ಈ ರೀತಿ ಗ್ರಾಫ್ ನ ಪ್ಲಾಟ್ ಮಾಡ್ಬೋದು. ಇಲ್ಲಿ ಪ್ಲಾಟ್ ಮಾಡಿದಾಗ ಇದು ಏನು ಸಾಲ್ವೆಂಟ್ ಅಲ್ವಾ. ಸೊ ನಮಗೆ ಮೇನ್ ಆಗಿ ಏನ್ ಬೇಕಾಗಿರೋದು ಟೆಂಪರೇಚರ್ ಎಲ್ಲಿದೆ, ಕೆಳಗಡೆ ಇದೆ. ಸೊ ಕೆಳಗಡೆ ಅದನ್ನ ಪ್ಲಾಟ್ ಮಾಡಿದ್ರೆ ಏನ್ ಸಿಗುತ್ತೆ, ನಮಗೆ ಇಲ್ಲೊಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಸಿಗುತ್ತೆ. ಈ ಟೆಂಪರೇಚರ್ ನ ನಾವೇನಂತ ಕರಿಬಹುದು, TB0 ಅಂತ ಕರಿಬಹುದು. ಓಕೆ, ಇಲ್ಲಿ ನಾವು ಟೆಂಪರೇಚರ್ ಬಾಯ್ಲಿಂಗ್ ಟೆಂಪರೇಚರ್ ಇದನ್ನ ಏನಂತ ಕರಿತೀವಿ, ಇಲ್ಲಿ ಬಾಯ್ಲಿಂಗ್ ಟೆಂಪರೇಚರ್ ನ ನಾವು TB0 ಅಂತ ಕರಿತೀವಿ ಅಲ್ವಾ. ಈ ಟೆಂಪರೇಚರ್ ನ ಏನಂತ ಕರೆದ್ರಿ, ಈ ಬಾಯ್ಲಿಂಗ್ ಟೆಂಪರೇಚರ್ ನ ನಾವು ಇದನ್ನ ಬಂದ್ಬಿಟ್ಟು ಜಸ್ಟ್ TB ಅಂತ ಕರಿತೀವಿ ಅಲ್ವಾ. ಇದು ಪ್ಯೂರ್ ಅಲ್ಲಿ, ಇದು ಸೊಲ್ಯೂಷನ್ ಅಲ್ಲಿ. ಇದನ್ನ ನಾವು PB0 ಅಂತ ಕರೀರಿ, ಇಲ್ಲಿ ಎಷ್ಟಿರುತ್ತೆ ಟೆಂಪರೇಚರ್ ಅದನ್ನ. ನೆಕ್ಸ್ಟ್ ನಾವು ಸೊಲ್ಯೂಷನ್ ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಪ್ರೆಷರ್ ಡಿಕ್ರೀಸ್ ಆಗಿರುತ್ತೆ. ಸೊ ಡಿಕ್ರೀಸ್ ಆಗಿದೆ ಪ್ರೆಷರ್ ಅಂದ್ರೆ ಇದ್ರ ಕೆಳಗಡೆ ಇರುತ್ತೆ ಇದು ಪ್ರೆಷರ್ ಅಲ್ವಾ. ಸೊ ಈ ರೀತಿ ನಮಗೆ ಲೈನ್ ಬರುತ್ತೆ. ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಬರತ್ಲೆ ಪ್ರೆಷರ್ ಏನಾಗ್ಬಿಡುತ್ತೆ, ಸಿ ಇಲ್ಲಿ P10 ಇದೆ ಅಲ್ವಾ. ಸೊ P1 ಇದೆ ಇಲ್ಲಿ, ಇಲ್ಲಿಂದ ಇಲ್ಲಿಗೆ ಬರತ್ಲೆ ಏನಾಗಿದೆ, ಇಲ್ಲಿಂದ ಬರತ್ಲೆ ಇಲ್ಲಿಗೆ ಡಿಕ್ರೀಸ್ ಆಗಿದೆ. ಸೊ ಇಲ್ಲಿ ಕಡಿಮೆ ಆಗ್ಬಿಟ್ಟಿರುತ್ತೆ, ಇಲ್ಲಿ ಎಷ್ಟಿರುತ್ತೋ ಅಷ್ಟಿಂದ ಕಡಿಮೆ ಆಗ್ಬಿಟ್ಟಿರುತ್ತೆ. ಅಂದ್ರೆ ಇಲ್ಲಿ ಎಷ್ಟಿರುತ್ತೆ ಬಾಯ್ಲಿಂಗ್ ಟೆಂಪರೇಚರ್ ಅಂದ್ರೆ 100 ಡಿಗ್ರಿನಲ್ಲಿ 1 ATM ಇರುತ್ತೆ. ಸೊ 1 ATM ಗಿಂತ ಕಡಿಮೆ ಆಗ್ಬಿಟ್ಟಿರುತ್ತೆ. ಸಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಇಲ್ಲಿ 1 ATM ರೀಚ್ ಆಗಿದೆ. ಓಕೆ, ಎಲ್ಲಿ 100 ಡಿಗ್ರಿನಲ್ಲಿ, ಯಾವುದು ಸಾಲ್ವೆಂಟು. ಅದೇ ಈ ಸೊಲ್ಯೂಷನ್ ನ ಕನ್ಸಿಡರ್ ಮಾಡಿ, ಬ್ಲಾಕ್ ಇದು 100 ಡಿಗ್ರಿ ಲೈನ್ ಅಲ್ವಾ. ಸೊ ಇಲ್ಲಿ 100 ಡಿಗ್ರಿ ಇರುತ್ತೆ. ಈ 100 ಡಿಗ್ರಿನ ಇಲ್ಲಿ ಬನ್ನಿ, ಇಲ್ಲಿ ಬಂದಾಗ ಎಷ್ಟಿರುತ್ತೆ ವೇಪರ್ ಪ್ರೆಷರ್, ಇಲ್ಲಿ ನಮಗೆ ಇದು 1 ATM ಇರಲ್ಲ. ಸಿ 1 ATM ಗಿಂತ ಇದು ನಮಗೆ ಇಲ್ಲೆಲ್ಲೋ ಕಡಿಮೆ ಇರುತ್ತೆ. ಓಕೆ, ಯಾವುದು ಸೊಲ್ಯೂಷನ್ದು, ಅರ್ಥ ಆಗ್ತಿದ್ಯಾ. ಅದಕ್ಕೆ ನಾವೇನ್ ಮಾಡ್ತೀವಿ, ಫರ್ದರ್ ಇದು 1 ATM ರೀಚ್ ಆಗ್ಬೇಕಂದ್ರೆ ಇನ್ನೂ ಇದನ್ನ ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಈ ರೀತಿ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಇದು ನಮ್ಗೆ ಇಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ನಮಗೆ ಏನಾಗುತ್ತೆ, ಇದು 1 ATM ನ ರೀಚ್ ಆಗುತ್ತೆ. ಅವಾಗ ಏನ್ ಮಾಡ್ತೀವಿ, ಆ ಟೆಂಪರೇಚರ್ ನ ಕನ್ಸಿಡರ್ ಮಾಡಿ ಸೊಲ್ಯೂಷನ್ದು, ಅದನ್ನ TB ಅಂತ ತಗೊಂತೀವಿ. ಅಂದ್ರೆ ಈ ಸೊಲ್ಯೂಷನ್ದು ಬಾಯ್ಲಿಂಗ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿರುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಿಂದ ಏನ್ ಗೊತ್ತಾಗುತ್ತೆ, ಸೊ ಇಲ್ಲಿಂದ ಇಲ್ಲೆಷ್ಟು 100 ಡಿಗ್ರಿ ಇದೆ. ಸೊ ಇದು ನಮಗೆ 100 ಡಿಗ್ರಿ ಅಂತ ಕನ್ಸಿಡರ್ ಮಾಡಿ.
ಓಕೆ, ಯಾವುದು ವಾಟರ್ ಅಂತ ಕನ್ಸಿಡರ್ ಮಾಡಿ. ಸೊ ಸೊಲ್ಯೂಷನ್ ಏನಾಗುತ್ತೆ, ಸಿ ಇಲ್ಲಿ 100 ಡಿಗ್ರಿ ಇದೆ, ಇನ್ನೂ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಇನ್ನೂ ಇಲ್ಲಿ ಇಷ್ಟು ಜಾಸ್ತಿ ಆಗಿದೆ. ಓಕೆ, ಇಲ್ಲಿ ಇನ್ನೂ ಇಷ್ಟು ಜಾಸ್ತಿ ಆಗಿದೆ ಎಲ್ಲಿ ನಮಗೆ ಸೊಲ್ಯೂಷನ್ ನಲ್ಲಿ. ಇಲ್ಲೇನಿದು ಇಷ್ಟು ಇನ್ಕ್ರೀಸ್ ಆಗಿದೆ ಟಿ ಬಿ ಸೊಲ್ಯೂಷನ್ದು, ಇದನ್ನೇ ಏನಂತ ಕರಿತೀವಿ ನಾವು, ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇದು ಇಷ್ಟು ಡಿಫ್ರೆನ್ಸ್ ಇದೆ, ಇಷ್ಟು ಇನ್ಕ್ರೀಸ್ ಆಗಿದೆ. ಇಲ್ಲಿ 100 ಇರೋದು ಇನ್ನೂ ಇಲ್ಲಿ ಇಷ್ಟು ಇನ್ಕ್ರೀಸ್ ಆಗಿದೆ ಇಲ್ಲಿಂದ ಇಲ್ಲಿಗೆ, ಅದಕ್ಕೆ ಇದನ್ನ ನಾವು ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಕನ್ಸಿಡರ್ ಇಲ್ಲಿ ಟಿ ಬಿ ನಾಟ್ ಏನಿದೆ 100 ಡಿಗ್ರಿ ಸೆಲ್ಸಿಯಸ್, ಇದನ್ನ ಕೆಲ್ವಿನ್ ಅಲ್ಲಿ ಕನ್ವರ್ಟ್ ಮಾಡಿ. ಕೆಲ್ವಿನ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 373.15 ಕೆಲ್ವಿನ್ ಆಗುತ್ತೆ ಅಲ್ವಾ ವಾಟರ್ದು. ಸೊ ವಾಟರ್ದು ಪ್ಯೂರ್ ಸ್ಟೇಟ್ ಇಷ್ಟಿತ್ತು ಅಂತ ಅನ್ಕೊಳ್ಳಿ, ಇಲ್ಲಿ ಏನ್ 100 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಇಷ್ಟು ಕೆಲ್ವಿನ್ ಇತ್ತು, ಅದು ಎಷ್ಟಕ್ಕೆ ಇನ್ಕ್ರೀಸ್ ಆಗಿದೆ, ಇಲ್ಲಿ ಸೊಲ್ಯೂಷನ್ ನಲ್ಲಿ ನಾವು ಸುಕ್ರೋಸ್ ನ ಆಡ್ ಮಾಡಿದಾಗ 452 ಕೆಲ್ವಿನ್ಗೆ ಇನ್ಕ್ರೀಸ್ ಆಗಿದೆ ಅನ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಇನ್ಕ್ರೀಸ್ ಆಗಿದೆ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್, ಇಲ್ಲಿಂದ ಇಲ್ಲಿಗೆ ಇಷ್ಟು ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ನಾವ್ ಹೇಗೆ ಕಂಡುಹಿಡಿಬಹುದು, ಇದನ್ನ ಮೈನಸ್ ಇದನ್ನ ಮಾಡಿದ್ರೆ ವಿಲ್ ಗೆಟ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಅಲ್ವಾ. ಸೊ ಇಲ್ಲಿ ಇಷ್ಟು ಇನ್ಕ್ರೀಸ್ ಆಗಿದೆ. ಸೊ 452 ಕೆಲ್ವಿನ್ ಮೈನಸ್ 373.15 ಕೆಲ್ವಿನ್ ನಾವು ಇದನ್ನ ಮೈನಸ್ ಮಾಡಿದ್ರೆ ಈ ಡಿಫ್ರೆನ್ಸ್ ನಮಗೆ ಏನ್ ಕೊಡುತ್ತೆ, ಎಷ್ಟು ಇನ್ಕ್ರೀಸ್ ಆಗಿದೆ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕೊಡುತ್ತೆ. ಸೊ ಇನ್ಕ್ರೀಸಿಂಗ್ ಬಾಯ್ಲಿಂಗ್ ಪಾಯಿಂಟ್ ನಾವು ಕಂಡುಹಿಡಿಬೇಕು, ಏನ್ ಮಾಡ್ಬೇಕು, 452 ಇದು ಯಾವುದು, ಟಿ ಬಿ ಅಲ್ವಾ. ಸೊ ಇದು ಯಾವುದು, ಇಲ್ಲಿರೋದು ಟಿ ಬಿ ನಾಟ್, ದಟ್ ಈಸ್ ಟಿ ಬಿ ಮೈನಸ್ ಟಿ ಬಿ ನಾಟ್ ಆಗುತ್ತೆ. ಯಾವುದು, ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ನ ಕಂಡುಹಿಡಿಯೋದಿಕ್ಕೆ. ಇದನ್ನೇ ನಾವೇನ್ ಕರಿತೀವಿ ಅಂದ್ರೆ ಡೆಲ್ಟಾ ಟಿ ಬಿ ಅಂತ ಕರಿತೀವಿ. ಓಕೆ, ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ಸ್ ಟು ಟಿ ಬಿ ಮೈನಸ್ ಟಿ ಬಿ ನಾಟ್ ಆಗಿರುತ್ತೆ. ಓಕೆ, ಡೆಲ್ಟಾ ಟಿ ಬಿ ಅಂತ ಏನಿದೆ ಇದನ್ನ ನಾವೇನ್ ಕರಿತೀವಿ, ಈ ಡೆಲ್ಟಾ ಟಿ ಬಿ ನ ನಾವು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ನಿಮಗೆ ಎಕ್ಸಾಮ್ ನಲ್ಲಿ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ಬೋದು, ಅಥವಾ ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕೇಳ್ಬೋದು. ಓಕೆ, ನಿಮಗೆ ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೇನು, ನೀವು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಡೆಲ್ಟಾ ಟಿ ಬಿ ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಡೆಲ್ಟಾ ಟಿ ಬಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಓಕೆ, ದಟ್ ಈಸ್ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ, ಇಲ್ಲಿ ನಮಗೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ ನೆನ್ಪಿಟ್ಕೋಬೇಕು. ಹೇಗೆ ನಿಮಗೆ ರಿಲೇಟಿವ್ ಲೋವರಿಂಗ್ ವೇಪರ್ ಪ್ರೆಷರ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಪ್ರೆಷರ್ ಡಿಕ್ರೀಸ್ ಆಗುತ್ತೆ ಅಂತ ಗೊತ್ತಿರುತ್ತೆ, ಅದೇ ರೀತಿ ಬಾಯ್ಲಿಂಗ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಬಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ ಅಂತ ಗೊತ್ತಿರಬೇಕು. ಓಕೆ, ಅಲ್ಲಿ ಏನು ನಮಗೆ ಇನ್ಕ್ರೀಸ್ ಆಗುತ್ತೆ, ಎಷ್ಟು ಇನ್ಕ್ರೀಸ್ ಆಗುತ್ತೆ ಅದನ್ನೇ ನಾವು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೆಯೋದು. ಓಕೆ, ಎಷ್ಟು ಇನ್ಕ್ರೀಸ್ ಆಗುತ್ತೆ ಅದನ್ನೇ ನಾವು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೆಯೋದು, ಅದನ್ನೇ ನಾವು ಡೆಲ್ಟಾ ಟಿ ಬಿ ಅಂತ ಕರೆಯೋದು. ಇದನ್ನ ನಾವು ಡೆಲ್ಟಾ ಟಿ ಬಿ ಅಂತ ಕರಿತೀವಿ. ಇದನ್ನ ಮೈನಸ್ ಇದನ್ನ ಮಾಡಿದ್ರೆ ವಿಲ್ ಗೆಟ್ ಎಷ್ಟು ಡಿಫ್ರೆನ್ಸ್ ಬಂದಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ಸ್ ಟು ಟಿ ಬಿ ಮೈನಸ್ ಟಿ ಬಿ ನಾಟ್. ಇಲ್ಲಿ ಟಿ ಬಿ ನಾಟ್ ಅಂದ್ರೆ ಏನು, ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಟಿ ಬಿ ಅಂದ್ರೆ ಏನು, ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಸೊ ಈ ಡೆಲ್ಟಾ ಟಿ ಬಿ ವೆರಿ ವೆರಿ ಇಂಪಾರ್ಟೆಂಟ್ ಟು ಕ್ಯಾಲ್ಕುಲೇಟ್ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್, ಬಿಕಾಸ್ ಇಟ್ ಸೆಲ್ಫ್ ಇಸ್ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಈ ಡೆಲ್ಟಾ ಟಿ ಬಿ ನ ಹೇಗೆ ಕ್ವಾಂಟಿಟೇಟಿವ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಓಕೆ, ಅಂದ್ರೆ ಒಂದು ಎಕ್ಸ್ಪ್ರೆಷನ್ ರೂಪದಲ್ಲಿ ಇದನ್ನ ಹೇಗೆ ಬರೆಯೋದು ಅಂತ ನೋಡೋಣ. ಎಕ್ಸಾಮ್ ನಲ್ಲಿ ನಿಮಗೆ ಟಿ ಬಿ ಅಥವಾ ಟಿ ಬಿ ನಾಟ್ ಕೊಟ್ಬಿಟ್ಟು ಡೆಲ್ಟಾ ಟಿ ಬಿ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳೋದಿಲ್ಲ. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಇದೆ, ದ ಅಡ್ವಾನ್ಸ್ ಫಾರ್ಮುಲಾ. ಅದನ್ನ ನೋಡೋಣ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಹೇಗೆ ಎಕ್ಸ್ಪ್ರೆಷನ್ ಇರುತ್ತೆ ಅದರದ್ದು ಅಂತ. ಎಕ್ಸ್ಪೆರಿಮೆಂಟ್ ಅಲ್ಲಿ ನಮಗೆ ಏನ್ ಗೊತ್ತಾಗಿದೆ ಅಂದ್ರೆ ಡೆಲ್ಟಾ ಟಿ ಬಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾಲಿಟಿ, ದಟ್ ಈಸ್ ಸ್ಮಾಲ್ ಎಂ ಅಂತ ಗೊತ್ತು. ಓಕೆ, ಇಲ್ಲಿ ನಾವು ಪ್ರಪೋರ್ಷನಾಲಿಟಿ ತೆಗಿಬೇಕಂದ್ರೆ ಏನ್ ಮಾಡಬೇಕು, ಇಲ್ಲಿ ನಾವು ಒಂದು ಕಾನ್ಸ್ಟೆಂಟ್ ನ ಇಂಟ್ರೊಡ್ಯೂಸ್ ಮಾಡಬೇಕು. ಆ ಕಾನ್ಸ್ಟೆಂಟ್ ಯಾವುದು ಅಂದ್ರೆ ದಟ್ ಈಸ್ ಕೆ ಬಿ. ಕೆ ಬಿ ಇಂಟು ಎಂ ಆಗುತ್ತೆ. ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ಸ್ ಟು ಕೆ ಬಿ ಇಂಟು ಎಂ ಆಗುತ್ತೆ. ಇಲ್ಲಿ ಡೆಲ್ಟಾ ಟಿ ಬಿ ಅಂದ್ರೆ ಏನು, ದಟ್ ಈಸ್ ಎಲಿವಿಯೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ನಿಮಗೆ ಆಲ್ರೆಡಿ ಗೊತ್ತು ಅಲ್ವಾ. ಅದೇ ಕೆ ಬಿ ಅಂದ್ರೆ ಏನು, ಕೆ ಬಿ ಅಂದ್ರೆ ಇದು ಒಂದು ಕಾನ್ಸ್ಟೆಂಟ್, ಅದನ್ನ ನಾವೇನಂತ ಕರಿತೀವಿ, ಎಲಿವಿಯೇಷನ್ ಕಾನ್ಸ್ಟೆಂಟ್ ಆರ್ ಮೋಲಾರ್ ಎಲಿವಿಯೇಷನ್ ಕಾನ್ಸ್ಟೆಂಟ್ ಆರ್ ಇಬ್ರಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಓಕೆ, ಇದು ನಿಮಗೆ 1 ಮಾರ್ಕ್ ನಲ್ಲಿ ಕೇಳೋ ಚಾನ್ಸಸ್ ತುಂಬಾ ಇದೆ. ಓಕೆ, ಕೊಟ್ಬಿಟ್ಟು ಇದು ಏನಂತ ಕರಿತೀವಿ, ಯಾವ ಕಾನ್ಸ್ಟೆಂಟ್ ಅಂತ ಇದರ ನೇಮ್ ಅಂತ ಕೇಳ್ಬೋದು. ಓಕೆ, ಅಂಡ್ ಕಮಿಂಗ್ ಟು ದ ಎಂ, ಸ್ಮಾಲ್ ಎಂ, ಅದು ಬಂದ್ಬಿಟ್ಟು ಏನು ನಮಗೆ ಆಲ್ರೆಡಿ ಗೊತ್ತು, ಮೊಲಾಲಿಟಿ. ಮೊಲಾಲಿಟಿ ಅಂದ್ರೆ ಏನು, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್ ಅಲ್ವಾ. ಇದನ್ನ ಈಕ್ವೇಶನ್ 1 ಅಂತ ಕರೀರಿ. ಓಕೆ, ಇದನ್ನ ಈಕ್ವೇಶನ್ 1 ಅಂತ ಕರೀರಿ. ಈ ಒಂದ್ ವೇಳೆ ನಿಮಗೆ ಕೆ ಬಿ ಏನಾದ್ರೂ ಯೂನಿಟ್ ಬೇಕಾದ್ರೆ ಏನ್ ಮಾಡ್ಬೇಕು, ಸಿ ಕೆ ಬಿ ಏನಾಗುತ್ತೆ, ಕೆ ಬಿ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಟಿ ಬಿ ಡಿವೈಡೆಡ್ ಬೈ ಎಂ ಆಗುತ್ತೆ ಅಲ್ವಾ. ಇದನ್ನ ಏನಂತ ಬರ್ಕೋಬಹುದು ನಾವಿಲ್ಲಿ, ಕೆ ಬಿ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಟಿ ಬಿ ಡಿವೈಡೆಡ್ ಬೈ ಸ್ಮಾಲ್ ಎಂ ಆಗುತ್ತೆ. ಡೆಲ್ಟಾ ಟಿ ಬಿ ಯೂನಿಟ್ ಏನು, ಕೆಲ್ವಿನ್ ಅಲ್ವಾ. ಸ್ಮಾಲ್ ಎಂ ಯೂನಿಟ್ ಏನು, ಇದು ಬಂದ್ಬಿಟ್ಟು ಮೋಲ್ ಪರ್ ಕೆಜಿ ಅಲ್ವಾ. ಸೊ ಇಲ್ಲಿ ಕೆ ಬಿ ಯೂನಿಟ್ ಏನಾಗುತ್ತೆ, ಇಲ್ಲಿ ಬಂದ್ಬಿಟ್ಟು ಸಿ ಕೆಲ್ವಿನ್, ಇದು ಮೇಲ್ ಬರುತ್ತೆ ಕೆಜಿ
ಪರ್ ಮೋಲ್ ಆಗುತ್ತೆ. ದಟ್ ಈಸ್ ಕೆಲ್ವಿನ್ ಕೆಜಿ ಪರ್ ಮೋಲ್ ಆಗುತ್ತೆ. ಯಾವ್ದ್ರದ್ದು KB ಯೂನಿಟ್ ಬಂದ್ಬಿಟ್ಟು. ಇದು ಕ್ಯಾಲ್ಕುಲೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ಯೂನಿಟ್ಗೂ ಸಹ 1 ಮಾರ್ಕ್ಸ್ ಇರುತ್ತೆ. ಅಗೇನ್ ಇಲ್ಲಿ ಬನ್ನಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮೊಲಾಲಿಟಿನ ನಾವ್ ಏನಂತ ಬರ್ಕೋಬಹುದು, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್ ಅಂತ ಬರ್ಕೋಬಹುದಾ. ಸೊ ಮೊಲಾಲಿಟಿ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್. ಇದು ಬಂದ್ಬಿಟ್ಟು ಕೆಜಿ ನಲ್ಲೇ ಇರಬೇಕು. ಓಕೆ, ನಮಗೆ ಮೊಲಾಲಿಟಿ ಅಂದ್ರೆ ಇದು ಅಂತ ಗೊತ್ತು. ಕನ್ಸಿಡರ್ ಇಲ್ಲಿ ನಮಗೆ ಒಂದು ನಾನ್ ವೊಲಟೈಲ್ ಸಲ್ಯೂಟ್ ಇದೆ. ಓಕೆ, ಇದನ್ನ ನಾವು ವೊಲಟೈಲ್ ಸಾಲ್ವೆಂಟ್ ಗೆ ಆಡ್ ಮಾಡ್ತಾ ಇದೀವಿ. ನಮಗೆ ಏನ್ ಕೊಡುತ್ತೆ, ಸೊಲ್ಯೂಷನ್ ಕೊಡುತ್ತೆ ಅಲ್ವಾ, ಸೊಲ್ಯೂಷನ್ ಕೊಡುತ್ತೆ. ಇಲ್ಲಿ ನಾನ್ ವೊಲಟೈಲ್ ಸಲ್ಯೂಟ್ ನ ನಾವೇನಂತ ಕರಿಬಹುದು, ಇದನ್ನ 2 ಅಂತ ನೇಮ್ ತಗೊಳ್ಳಿ, ಇದನ್ನ 1 ಅಂತ ನೇಮ್ ತಗೊಳ್ಳಿ. ಇಲ್ಲಿ ಏನೇನ್ ಪ್ರೆಸೆಂಟ್ ಇರುತ್ತೆ ಈ ಸೊಲ್ಯೂಷನ್ ನಲ್ಲಿ, ನಮಗೆ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ 1 ಸಹ ಪ್ರೆಸೆಂಟ್ ಇರುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ 2 ಸಹ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ಇಷ್ಟೇ ವೇಟ್ ಎರಡು ಪ್ರೆಸೆಂಟ್ ಇರುತ್ತಲ್ವಾ, ಇಲ್ಲಿ 1 + 2 ಎರಡು ಪ್ರೆಸೆಂಟ್ ಇರುತ್ತೆ. ಸೊ ವೇಟ್ ಆಫ್ 1 ಪ್ರೆಸೆಂಟ್ ಇರುತ್ತೆ, ವೇಟ್ ಆಫ್ 2 ಪ್ರೆಸೆಂಟ್ ಇರುತ್ತೆ. ಇಲ್ಲಿ ಮೋಲಾರ್ ಮಾಸ್ ಸಹ ಪ್ರೆಸೆಂಟ್ ಇರುತ್ತೆ, 1 ಹಾಗೆ 2 ಮೋಲ್ ಫ್ರಾಕ್ಷನ್ ಸಹ ಪ್ರೆಸೆಂಟ್ ಇರುತ್ತೆ. ದಟ್ ಈಸ್ x1 x2 ಎಲ್ಲಾ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ನಾವ್ ಏನ್ ಬರ್ಕೋಬಹುದು, ಇಲ್ಲಿ ಮೊಲಾಲಿಟಿ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ಸಲ್ಯೂಟ್ ಮೋಲ್ಸ್ ಎಷ್ಟಿರುತ್ತೆ, ಇಲ್ಲಿ 2 ಅಲ್ವಾ ಇದು. ಸೊ N2 ಇರುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ದಟ್ ಈಸ್ N2 ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್. ಕನ್ಸಿಡರ್ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟಿದೆ, ಸಾಲ್ವೆಂಟ್ ಅಂದ್ರೆ 1, ಇಲ್ಲಿ ಮಾಸ್ ಎಷ್ಟಿದೆ ಸಾಲ್ವೆಂಟ್ W1 ಇದೆ ಅಲ್ವಾ. ಸೊ ಇಲ್ಲಿ W1 ಬರುತ್ತೆ. ಇಲ್ಲಿ ಇದು ಇನ್ ಟರ್ಮ್ಸ್ ಆಫ್ ಕೆಜಿ ಇರಬೇಕು. ಕನ್ಸಿಡರ್ ಎಲ್ಲದನ್ನು ಗ್ರಾಮ್ ಅಲ್ಲಿ ಆಡ್ ಮಾಡಿದೀರಾ ಅಂತ. ಓಕೆ, ಎಲ್ಲದನ್ನು ಗ್ರಾಮ್ ನಲ್ಲಿ ಅಂದ್ರೆ W1 W2 ನ ಗ್ರಾಮ್ ನಲ್ಲಿ ಆಡ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಸಿ ಇಲ್ಲಿ ಅಬ್ಸರ್ವ್ ಮಾಡಿ, 1 kg ಈಸ್ ಈಕ್ವಲ್ಸ್ ಟು 1000 ಗ್ರಾಮ್. ನೀವು ಎಷ್ಟು ಗ್ರಾಮ್ ನ ಆಡ್ ಮಾಡಿದೀರಾ, ಇಲ್ಲಿ W1 ಗ್ರಾಮ್ ಸಾಲ್ವೆಂಟ್ ನ ಆಡ್ ಮಾಡಿದೀರಾ. ಸೊ W1 ಗ್ರಾಮ್ ಸಾಲ್ವೆಂಟ್ ಅಂದ್ರೆ ಎಷ್ಟು ಕೆಜಿ ಆಗುತ್ತೆ, ಇಲ್ಲಿ ಎಷ್ಟಾಗುತ್ತೆ, 1 × W1 ಡಿವೈಡೆಡ್ ಬೈ 1000 ಎಷ್ಟಿರುತ್ತೋ ಅಷ್ಟು ಕೆಜಿ ಆಗುತ್ತೆ ಸಾಲ್ವೆಂಟ್. ಓಕೆ, ಸೊ ಈ W1 ಡಿವೈಡೆಡ್ ಬೈ 1000 kg ನ ಇಲ್ಲಿ ಬರ್ಕೋಬೇಕು. ಓಕೆ, ದಟ್ ಈಸ್ W1 ಡಿವೈಡೆಡ್ ಬೈ 1000 ಆಗುತ್ತೆ. ಸೊ N2 ಅಂದ್ರೆ ಏನು, N2 ಅಂದ್ರೆ ನಮಗೇನ್ ಗೊತ್ತಾಗ್ಬೇಕು, W2 ಡಿವೈಡೆಡ್ ಬೈ M2 ಅಲ್ವಾ. ಬಿಕಾಸ್ ನಂಬರ್ ಆಫ್ ಮೋಲ್ಸ್ ಈಸ್ ಈಕ್ವಲ್ಸ್ ಟು ವೇಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್, ಇದು ನಮ್ಗೆ ಗೊತ್ತು. N2 ನ ಏನಂತ ಬರ್ಕೋಬಹುದು, W2 ಡಿವೈಡೆಡ್ ಬೈ M2. ಓಕೆ, ಡಿವೈಡೆಡ್ ಬೈ W1 ಡಿವೈಡೆಡ್ ಬೈ 1000. ಇದೇನಾಗುತ್ತೆ, ಇಲ್ಲಿ ಮೇಲ್ ಬಂದ್ರೆ M ಮೊಲಾಲಿಟಿ ಈಸ್ ಈಕ್ವಲ್ಸ್ ಟು W2 ಡಿವೈಡೆಡ್ ಬೈ M2 ಇಂಟು 1000 ಡಿವೈಡೆಡ್ ಬೈ W1 ಆಗುತ್ತೆ ಅಲ್ವಾ. ಸೊ ಇದನ್ನ ಈಕ್ವೇಶನ್ 2 ಅಂತ ತಗೊಳ್ಳಿ. ಓಕೆ, ಈ ಮೊಲಾಲಿಟಿ ಏನಿದೆ ಈಕ್ವೇಶನ್ 2 ನಲ್ಲಿ ಬಂದಿರೋದನ್ನ ಇದನ್ನ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, 1 ನಲ್ಲಿ ನಮಗೆ ಈ ಮೊಲಾಲಿಟಿ ಏನಿದೆ ಈ ಪ್ಲೇಸ್ ನಲ್ಲಿ ಈ ಮೊಲಾಲಿಟಿ ವ್ಯಾಲ್ಯೂನ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 2 in 1. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ನಮಗೆ ಏನ್ ಬರುತ್ತೆ, ವಿಲ್ ಗೆಟ್ ಡೆಲ್ಟಾ TB ಈಸ್ ಈಕ್ವಲ್ಸ್ ಟು KB ಹಾಗೆ ಇರುತ್ತೆ. M ಜಾಗದಲ್ಲಿ ಏನ್ ಬರುತ್ತೆ, M ಜಾಗದಲ್ಲಿ W2 ಇಂಟು 1000 ಡಿವೈಡೆಡ್ ಬೈ M2 ಇಂಟು W1 ಬರುತ್ತೆ ಅಲ್ವಾ. ಇದನ್ನ M2 ನ ಈ ಕಡೆ ಕಳಿಸ್ಬಿಟ್ಟು ಈ ಡೆಲ್ಟಾ TB ನ ಈ ಕಡೆ ತಗೊಂತೀನಿ. ದಟ್ ಈಸ್ ಕ್ಯಾಪಿಟಲ್ M2 ದಟ್ ಈಸ್ ಮೋಲಾರ್ ಮಾಸ್ ಆಫ್ 2 ಈಸ್ ಈಕ್ವಲ್ಸ್ ಟು KB ಇಂಟು W2 ಇಂಟು 1000 divided by delta TB into W1. This is the final equation. Okay, ಇದರಲ್ಲಿ ನಿಮಗೆ ಎಲ್ಲ ಸಿಗುತ್ತೆ. ಇದನ್ನೇ NCERT ನಲ್ಲಿ ಏನ್ ಕೊಟ್ಟಿದ್ದಾರೆ, M2 is equals to 1000 into W2 into KB. Okay, divided by delta TB ಇಂಟು W1 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಎರಡು ಸೇಮ್ ಫಾರ್ಮುಲಾಸ್ ಬಂದ್ಬಿಟ್ಟು. ಓಕೆ, ಇದನ್ನ ಜಸ್ಟ್ ಈ ಕಡೆ ಇಂಟರ್ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ದಿಸ್ ಈಸ್ ದ ಫಾರ್ಮುಲಾ, ಫೈನಲ್ ಫಾರ್ಮುಲಾ. ಇದರಲ್ಲಿ ಮೇನ್ ಆಗಿ ನಿಮಗೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ.
ಓವರ್ ಆಲ್ ಈ ಫಾರ್ಮುಲಾ ನೋಡಿದ್ರೆ ನಮಗೆ ಏನ್ ಗೊತ್ತಾಗುತ್ತೆ, ಇಲ್ಲಿ ಏನೇನ್ ಕ್ಯಾಲ್ಕುಲೇಟ್ ಮಾಡಬಹುದು, ಕ್ಯಾಲ್ಕುಲೇಷನ್ ಅಲ್ಲಿ ಕೇಳಿದ್ರೆ ಎಂ ಟು ಅಂದ್ರೆ ಏನು, ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ನೆನ್ಪಿಟ್ಕೊಳ್ಳಿ, ಹಾಗೆ ಸಾಲ್ವೆಂಟ್ ನ ಕನ್ಸಿಡರ್ ಮಾಡಿ ಸಲ್ಯೂಟ್ ನ 2 ಅಂತ ತಗೊಂಡು ಸಾಲ್ವೆಂಟ್ ನ 1 ಅಂತ ತಗೊಂಡ್ರೆ ಇಲ್ಲಿ ಮೋಲಾರ್ ಮಾಸ್ ಏನಿರುತ್ತೆ ಸಲ್ಯೂಟ್ದು ಅದು M2 ಆಗಿರುತ್ತೆ. ಓಕೆ, 1000 ಗೊತ್ತಿರುತ್ತೆ. ಕೆಬಿ ಅಂದ್ರೆ ಏನು, ನೆಕ್ಸ್ಟ್ ಕೆಬಿ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಕಾನ್ಸ್ಟೆಂಟ್ ಆರ್ ಮೋಲಾರ್ ಎಲಿವೇಶನ್ ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟ್ ಡೆಲ್ಟಾ ಟಿಬಿ ಅಂದ್ರೆ ಏನು, ಡೆಲ್ಟಾ ಟಿಬಿ ಅಂದ್ರೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ನೆಕ್ಸ್ಟ್ W1 W2 ದಟ್ ಈಸ್ W1 ಅಂದ್ರೆ ಏನಾಗುತ್ತೆ ಇಲ್ಲಿ ನಮಗೆ ಸಾಲ್ವೆಂಟ್ ವೇಟು. ಓಕೆ, W2 ಅಂದ್ರೆ ಸಲ್ಯೂಟ್ ವೇಟು, ದಟ್ ಈಸ್ W1 ಅಂಡ್ W2 ಆರ್ ದ ಮಾಸಸ್ ಆಫ್ ಸಾಲ್ವೆಂಟ್ ಅಂಡ್ ಸಲ್ಯೂಟ್ ರೆಸ್ಪೆಕ್ಟಿವ್ಲಿ. ಇಲ್ಲಿ ನಿಮಗೆ ಏನಾದ್ರೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳ್ಬೋದು. ಓಕೆ, ಇಲ್ಲಿ ಎಲ್ಲಾದ್ರೂ ಯೂನಿಟ್ಸ್ ನಿಮಗೆ ಕಂಪಲ್ಸರಿ ನೀವು ಸಬ್ಸ್ಟಿಟ್ಯೂಟ್ ಮಾಡಲೇಬೇಕು ಇಲ್ಲಿ ಕ್ಯಾಲ್ಕುಲೇಷನ್ ನಲ್ಲಿ. ಇಲ್ಲ ಅಂದ್ರೆ ನೀವೆಲ್ಲಾ ಆನ್ಸರ್ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಲಾಸ್ಟ್ ಯೂನಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಯೂನಿಟ್ಸ್ ಆರ್ ಸೋ ಇಂಪಾರ್ಟೆಂಟ್. ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.